ಶ್ರೀಧರ ಸ್ವಾಮಿಗಳು ಮಹಾತಪಸ್ವಿಗಳು. ಅವರು ಧ್ಯಾನಾಸಕ್ತರಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾ ಇದ್ದರು. ಅವರು ಧ್ಯಾನವನ್ನು ಮಾಡಲಿಕ್ಕಾಗಿ ಒಂದು ಪ್ರಶಾಂತ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಆ ಕ್ಷೇತ್ರ ಈ ಹೊತ್ತಿಗೂ ಈ ವರದಹಳ್ಳಿಯಲ್ಲಿ ನಾವು ಕಾಣಬಹುದು. ಆ ಕ್ಷೇತ್ರವನ್ನು ನಾವೀಗ ನೋಡೋಣ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾ. ಇದೇ ಸನ್ನಿಧಿಯಲ್ಲಿ ಸ್ವಾಮಿಗಳು ಧ್ಯಾನಾಸಕ್ತರಾಗುತ್ತಿದ್ದರು. ಆಗ ಅವರಿಗೆ ಭಾರತದಲ್ಲಿ ಧರ್ಮ ಸ್ಥಾಪಿಸುವಂತಹ ಛಲವಿತ್ತು. ಅದರ ಕುರುಹಾಗಿಯೇ ಇಲ್ಲಿ ಧರ್ಮಧ್ವಜವನ್ನು ಸ್ಥಾಪಿಸಿದ್ದು. ಪರಶಿವಮೂರುತಿ ನರಹರಿಯತಿವರ, ಪರಶಿವಮೂರುತಿ ನರಹರಿಯತಿವರ, ನಿರುತವು ಭಜಿಸುವೆ ಪಾಲಿಸುವೆ. ಸ್ವಾಮಿಗಳು ಅವತರಿಸಿದ್ದೇ ಧರ್ಮ ಸ್ಥಾಪನೆಗೆ. ಅವರ ಉಪನ್ಯಾಸಗಳಲ್ಲಿ ನಾವು ಅವುಗಳನ್ನು ಕಾಣುತ್ತೇವೆ. ಓಂ ನಮಃ ಶಿವಾಯ. ಈ ಪಂಚಾಕ್ಷರಿಯಲ್ಲಿ ಮ ಶಬ್ದ ಇದೆ. ಹೀಗೆ ಶಿವಪಂಚಾಕ್ಷರಿಯಲ್ಲಿಯೂ ಮುಖ್ಯವಾದ ಯಾವ ಶಬ್ದವೋ ಅದನ್ನು ತೆಗೆದು, ಮತ್ತು ನಾರಾಯಣಾಷ್ಟಾಕ್ಷರಿ ಮಂತ್ರದಲ್ಲಿಯೂ ಮುಖ್ಯವಾದ ಯಾವ ಶಬ್ದವೋ ಅದನ್ನು ತೆಗೆದು ಈ ರಾಮ ಶಬ್ದ ಅವತರ್ತಾ ಇದೆ. ಇದು ಸಾಕ್ಷಾತ್ ಶ್ರೀಧರ ಸ್ವಾಮಿಗಳ ಧ್ವನಿ. ಭಕ್ತರು ಈ ದನಿಯನ್ನು ದೈವವಾಣಿ ಎಂದೇ ಕರೆಯುತ್ತಾರೆ. ಇಂಥ ಸ್ವಾಮಿಗಳು ನಡೆದಾಡಿದಂಥ ಪವಿತ್ರ ಸ್ಥಳವಿದು. ಸ್ವಾಮಿಗಳನ್ನು ನೋಡಲು ಬಂದ ಭಕ್ತರಿಗೆ ಇಲ್ಲಿ ನಿತ್ಯವೂ ಅನ್ನದಾಸೋಹ ನೆರವೇರುತ್ತೆ. ಶ್ರೀಧರ ಬೇಡಿಕೊಂಬೆನು ನಾ, ನೀಯನ್ನ ಪಾಲಿಸು ಗುರುವೇ. ಶ್ರೀಧರ ಬೇಡಿಕೊಂಬೆನು ನಾ, ನೀಯನ್ನ ಪಾಲಿಸು. ಬಂದಂಥ ಭಕ್ತರಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಹೀಗೆ 3 ಹೊತ್ತು ಅನ್ನದಾನಗಳು ನಡೀತಾ ಇದೆ. ವಿದ್ಯಾದಾನ ನಡೀತಾ ಇದೆ. ಮತ್ತೊಂದು ಗೋಶಾಲೆ ಅವ್ರದ್ದು. ಇಲ್ಲಿ ಸಾಮಾನ್ಯವಾಗಿ ಸಾವಿರಾರು ದನಗಳನ್ನು ಈಗ ಮೂರು ಜಾಗದಲ್ಲಿ ಮಾಡಿದ್ದಾರೆ. ಈಗ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅದ ನಂತರ ಇಲ್ಲಿ ಅವರು ಸಮಾಧಿ ಆದ ನಂತರ 73 ಸಮಾಧಿ ಆದರು. ಅಲ್ಲಿಂದ ಶ್ರೀಧರ ಸೇವಾ ಮಹಾಮಂಡಲ ಹಳ್ಳಿ ಆ ಕಮಿಟಿ ವತಿಯಿಂದ ಈಗ ಆಶ್ರಮ ನಡೀತಾ ಇದೆ. ಋಣಾನುಬಂಧ ರೂಪೇಣ ಭವತಿ ಸದ್ಗುರು ಕೃಪಾ ಅಂತಾರೆ. ಋಣಾನುಬಂಧವಿದ್ದರೆ ಆ ಸದ್ಗುರುಗಳ ಕೃಪೆಯಾಗುತ್ತಂತೆ. ಪ್ರಾಯಶಃ ನಿಮ್ಮೆಲ್ಲರಿಗೆ ಆ ಮಹಾಸಂತರು, ದತ್ತಾತ್ರೇಯ ಸ್ವರೂಪರೂ ಆದಂಥ ಶ್ರೀಧರ ಸ್ವಾಮಿಗಳ ಅನುಗ್ರಹವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಂದು ಕ್ಷೇತ್ರ, ಮತ್ತೋರ್ವ ಸಂತರನ್ನು ಭೇಟಿಯಾಗೋಣ. ನಮಸ್ಕಾರ.